ಸೊ ಫೈನಲಿ ಸನ್ ವರ್ಲ್ಡ್ ದಾನಂಗ್ ಬಂದಿದ್ದೀನಿ, ಬಾನಾ ಹಿಲ್ಸ್ ಕಡೆಗೆ. ಸೊ ಇಲ್ಲಿ ತುಂಬಾ ಎಕ್ಸ್ಪ್ಲೋರ್ ಮಾಡೋದಿದೆ. ಮ್ಯಾಪ್ ಕೂಡ ತೊಗೊಂಡಿದ್ದೀನಿ ಇಲ್ಲಿಂದ. ಸೊ ಫಸ್ಟ್ ನಾನು ಕೇಬಲ್ ಕಾರ್ ಕಡೆಗೆ ಹೋಗ್ತಾಯಿದ್ದೀನಿ ಈಗ. ಅಲ್ಲ ಸೂಪರ್ ಇದೊಂಥರ ಫುಲ್ಲು ಲ್ಯಾಂಟ್ರನ್ಸ್ ಕೂಡ ಇದೆ. ಸೂಪರ್, ವಾವ್. 어디 가세요? 이제 오고 있기 때문에 크게 나가야 돼서. 미리 맞추셨어. 아웃사이드. ಸೊ ಇದಂತೂ ಸೇಮ್ ಲೈಕ್ ಯಾವುದೋ ಜಾಪನೀಸ್ ವಿಲೇಜ್ ಥರನೇ ಇದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಫೈನಲಿ ಕೇಬಲ್ ಕಾರ್ಸ್. ಹಲೋ, ಯಾ. ಸೊ ನೀವು ನೋಡ್ಬೋದು ಬಾನಾ ಹಿಲ್ಸಲ್ಲಂತೂ ಎಷ್ಟು ಕೇಬಲ್ ಕಾರ್ ಸಿಸ್ಟಮ್ಗಳಿದ್ದಾವೆ ಅಂತಂತಂದರೆ, ಈಗ ನಾನು ಹೋಗ್ತಾ ಇರೋ ಒಂದು ಲೈನ್ ಇದೆ, ಮತ್ತು ಅಲ್ಲೊಂದು ಸೆಕೆಂಡ್, ಥರ್ಡ್, 4, ಸೊ ಟೋಟಲಿ ನನಗೇನೆ ಇಲ್ಲಿ 5 ಲೈನ್ಸ್ ಆಫ್ ಸ್ಕೈ ಕೇಬಲ್ಗಳು ಕಾಣಿಸ್ತಾ ಇದೆ. ಹಿಂದ್ಗಡೆ ವ್ಯೂ ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಲೆವೆಲ್ ಆಗಿದೆ. ಇದು ಹೆಂಗೆ ಅಂತ ಹೇಳಿದ್ರೆ, ಅಂದರೆ ಸಿಂಗಾಪುರ್ ಸೆಂಟೋಸ್ ಐಲ್ಯಾಂಡಲ್ಲಿ ಕೂಡ ಇದೇ ರೀತಿ ಏನು ಕೇಬಲ್ ಕಾರ್ಗಳಿದ್ವು. ಬಟ್ ಈ ರೀತಿ ಹಿಲ್ಸ್ ಎಲ್ಲ ಇರಲಿಲ್ಲ. ಈ ಹಿಂದ್ಗಡೆ ಹಿಲ್ಸ್ ಏನಿದೆ ಮತ್ತು ಕೆಳಗಡೆ ವಾಟರ್ ಫಾಲ್ಸ್ ಕೂಡ ಇತ್ತು, ತುಂಬಾ ಬ್ಯೂಟಿಫುಲ್ ಆಗಿತ್ತು. ಈಗ ನೋಡೋಣ. ಸೊ ಈಗ ಫಸ್ಟ್ ಡೆಸ್ಟಿನೇಷನ್ ಈಗ ಕೇಬಲ್ ಕಾರಿಂದ ಇದು ಹಾಯ್ ಆ್ಯಂಡ್ ಸ್ಟೇಷನ್ ತೊಗೊಂಡಿದ್ದೀನಿ ಸನ್ ವರ್ಲ್ಡಲ್ಲಿ. ಸೊ ಇಲ್ಲಿಂದ ಆ ಗೋಲ್ಡನ್ ಬ್ರಿಡ್ಜ್ ಇದೆಯಲ್ಲ, ಅದೇ ಬೃಹದಾಕಾರ ಏನು ಕೈಗಳಿರುತ್ತಲ್ಲ, ಸೊ ಆ ಕೈಗಳ ಹತ್ರ ಗೋಲ್ಡನ್ ಬ್ರಿಡ್ಜ್ ಅಂತ ಕರೀತಾರೆ. ಸೊ ಅಲ್ಲಿ ನಾನು ಈಗ ಹೋಗ್ತಾ ಇದ್ದೀನಿ. ಫುಲ್ ಫಾಗಲ್ಲಿ ಮುಚ್ಕೊಂಡು ಬಿಟ್ಟಿದೆ, ಏನು ಕಾಣಿಸ್ತಾನೆ ಇಲ್ಲ ಹೊರಗಡೆ ಮಾತ್ರ. ಸೊ ಇನ್ನೇನು ಅಪ್ರೋಚ್ ಆದೆ ಅನಿಸುತ್ತೆ ಸ್ಟೇಷನ್ನು, ಅದು ಗೋಲ್ಡನ್ ಬ್ರಿಡ್ಜ್ ಅಂತ ಹೇಳ್ತಾರಲ್ಲ, ಗೋಲ್ಡನ್ ಬ್ರಿಡ್ಜ್ ಸ್ಟೇಷನ್ಗೆ ಅಪ್ರೋಚ್ ಆದೆ. ಏನು ವಿಸಿಬಿಲಿಟಿನೇ ಇಲ್ಲಂತೂ. ಬ್ಯೂಟಿಫುಲ್ ಆಗಿದೆ ಎಕ್ಸ್ಪೀರಿಯೆನ್ಸ್ ಮಾತ್ರ.
ಫೈನಲಿ ಗೋಲ್ಡನ್ ಬ್ರಿಡ್ಜ್ ಹತ್ರ ರೀಚ್ ಆಗಿದ್ದೀನಿ. ಫುಲ್ ಕಂಪ್ಲೀಟ್ಲಿ ಫಾಗಲ್ಲಿ ಮಿಸ್ಟಿಂದ ತುಂಬ್ಕೊಂಡ್ಬಿಟ್ಟಿದೆ. ಕ್ರೇಜಿ ಮಾತ್ರ. ವಾವ್, ಆಸಮ್. ಮೇನ್ ಡೆಸ್ಟಿನೇಷನ್. ಸೊ ಈ ಕೈ ಹತ್ರ ಬಂದಿದ್ದೀನಿ, ಬಟ್ ಆದರೆ ಏನೇನು ಕಾಣಿಸ್ತಾ ಇಲ್ಲ. ಕಂಪ್ಲೀಟ್ಲಿ ಕವರ್ಡ್ ವಿತ್ ಫಾಗ್. ಮಾಡಿಬಿಡು, ಸೂಪರ್ ಮಾತ್ರ. ಗೈಸ್, ಸೊ ಇಲ್ಲಿಂದ ನಿಮಗೆ ಗೋಲ್ಡನ್ ಬ್ರಿಡ್ಜ್ ಕ್ಲಿಯರಾಗಿ ಸ್ವಲ್ಪ ಕಾಣಿಸ್ತಾ ಇದೆ. ಸೊ ಈ ಗೋಲ್ಡನ್ ಕಲರ್ ಏನಿದೆ, ಸೊ ದಿಸ್ ಈಸ್ ದ ಗೋಲ್ಡನ್ ಬ್ರಿಡ್ಜ್. ಸೊ ಇಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಒಂದು ಹ್ಯಾಂಡ್ ಸಿಗುತ್ತೆ, ಇದನ್ನು ಕ್ರಾಸ್ ಮಾಡಿದ ತಕ್ಷಣ ಮತ್ತೊಂದು ಹ್ಯಾಂಡ್ ಸಿಗುತ್ತೆ. ಸೊ ಈಗ ಎಲ್ಲ ಹ್ಯಾಂಡ್ ವಿಸಿಬಲ್ ಆಗೋದಕ್ಕೆ ಅದು ಏನೋ ತುಂಬಾ ಫಾಗ್ ಮುಚ್ಕೊಂಡು ಬಿಟ್ಟಿದೆ, ಕವರ್ ಆಗೋಗಿದೆ. ಸೊ ಝೀರೋ ವಿಸಿಬಿಲಿಟಿ. ಸೊ ಆದ್ದರಿಂದ ಏನೂ ಕಾಣಿಸ್ತಾ ಇಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಸೂಪರ್ಬ್ ಆಗಿದೆ. ಅಮೇಝಿಂಗ್, ಆಸಮ್. ಸೊ ಇಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಹಿಲ್ ಸ್ಟೇಷನ್, ಬಾನಾ ಹಿಲ್. ಇಟ್ಸ್ ನಥಿಂಗ್ ಬಟ್ ಯಾವುದು, ಇಟ್ಸ್ ಹಿಲ್ ಸ್ಟೇಷನ್. ನಾವು ಲಾಸ್ಟ್ ಟೈಮ್ ಲಂಕಾವಿಲ್ ಕೂಡ ಇದೇ ರೀತಿ ಒಂದು ಸ್ಕೈ ಕೇಬಲ್ ಹತ್ಕೊಂಡು ಯಾವುದೋ ಒಂದು ಹಿಲ್ಸಿಗೆ ಬಂದಿದ್ವಿ. ಬಟ್ ಅಟ್ಮಾಸ್ಫಿಯರ್ ಅದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ. ಸೊ ಗೋಲ್ಡನ್ ಬ್ರಿಡ್ಜ್ ಮುಗೀತು. ಗೋಲ್ಡನ್ ಬ್ರಿಡ್ಜ್ ಮುಗಿದ ತಕ್ಷಣ ನೆಕ್ಸ್ಟು ಯಾವುದೋ ಒಂದು ಗಾರ್ಡನ್ ಇದೆ ಅಂತ ಹೇಳಿದರು. ಸೊ ಆ ಗಾರ್ಡನ್ ಕಡೆ ಬರ್ತಾಯಿದ್ದೀನಿ. ನೆಕ್ಸ್ಟು ಅಟ್ಮಾಸ್ಫಿಯರ್ ಮಾತ್ರ ಏನು ವಿಸಿಬಿಲಿಟಿನೇ ಇಲ್ಲ, ಅಷ್ಟು ಝೀರೋ ಕ್ಲಾರಿಟಿ. ಗಾರ್ಡನ್ ಇದೆ, ಬಟ್ ಗಾರ್ಡನ್ ಈ ಕಡೆ. ಹಾಂ, ವಾವ್, ಬ್ಯೂಟಿಫುಲ್ ಮಾತ್ರ. ಬಾನಾ ಹಿಲ್ಸಲ್ಲಿ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇದೆ. ಸೊ ಈಗ ಜಸ್ಟ್ ನಾನು ಯಾವುದೋ ಫ್ರೆಂಚ್ ವಿಲೇಜ್ ಅಲ್ಲ, ಯಾವುದು ಗೋಲ್ಡನ್ ಟೆಂಪಲ್ ಇದೆಯಲ್ಲ, ಸೊ ಅದೊಂದು ಮಾತ್ರ ಮುಗಿಸ್ಕೊಂಡಿದ್ದು. ಸೊ ಇನ್ನು ದೇಸ್ ಫ್ರೆಂಚ್ ವಿಲೇಜ್ ಮತ್ತು ಮೂನ್ ಲ್ಯಾಂಡ್ ಇದೆ, ಫೇರಿ ಟೇಲ್ ಅಡ್ವೆಂಚರ್ಸ್ ಕೂಡ ಇದೆ, ಗಾರ್ಡನ್ ಇದೆ, ಎಷ್ಟೊಂದಿದೆ ಮಾತ್ರ. ಇಲ್ಲಿ ಏನೋ ಫುಲ್ಲು ಝೀರೋ ವಿಸಿಬಿಲಿಟಿ ಮಾತ್ರ. ಸೊ ಇದು ಮೆಡಿಟೇಷನ್ ಪ್ಲೇಸ್ ಅಂತೆ. ಆ್ಯಕ್ಚುಲಿ ಲುಕ್ಸ್ ಲೈಕ್ ಸಮ್ ಓಲ್ಡ್ ಕೈಂಡ್ ಆಫ್ ರೂಯಿನ್ಸ್ ಥರ.
ಅಂದರೆ ಪಾಳು ಬಿದ್ದೋಗಿರೋ ಬಿಲ್ಡಿಂಗ್ಸ್ ಥರ ಕಾಣಿಸ್ತಾ ಇದೆ. ವಾವ್, ಅಮೇಸಿಂಗ್. ಮಾರ್ವಲಸ್ ಗಾರ್ಡನಿಗೆ ಗೇಟೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಮೆಮೊರಿ ಗಾರ್ಡನ್ ಅಂತೆ. ಸೊ ಮೆಮೊರಿ ಗಾರ್ಡನ್ ಕಡೆ ಹೋಗ್ಬಿಟ್ಟು ಬರೋಣ. ಫ್ಲೋರ್ ನೋಡ್ಕೊಳ್ಬೇಕು, ಯಾಕೆ ಅಂತಂದರೆ ಫುಲ್ಲು ಸ್ಲಿಪ್ಪರಿ ಇದೆ, ಕಂಪ್ಲೀಟ್ ಸ್ಲಿಪ್ಪರಿ. ಏನಾದ್ರು ಜಾರ್ ಬಿದ್ದರೆ ಅಯ್ಯೋ. ಇಲ್ಲಿ ಬೆಲ್ ಬಾಟಮ್ ಫ್ಲವರ್ಸ್ ಇದೆ. ಮೆಮೊರಿ ಗಾರ್ಡನ್ ಅಂತೆ. ಮೆಮೊರಿ ಗಾರ್ಡನಲ್ಲಂತೂ ಫುಲ್ಲು ಫಾಗ್. ಸೊ ಅಲ್ಲಿ ಒಂದು ಡ್ಯಾನ್ಸಿಂಗ್ ಲೇಡಿ ಕೂಡ ಇದ್ದಾಳೆ. ಅಲ್ಲೊಂದು ಡ್ಯಾನ್ಸಿಂಗ್ ಲೇಡಿ ಕೂಡ ಇದ್ದಾಳೆ. ಸೊ ಅದು ಡ್ಯಾನ್ಸಿಂಗ್ ಲೇಡಿದ ಮಕ್ಕಳಿರಬೇಕು. ಸೊ ಈಗ ಥಾಟ್ ಗಾರ್ಡನಿಗೆ ಬಂದಿದ್ದೀನಿ. ಸ್ವಲ್ಪ ಕಾಣಿಸ್ತಾ ಇದೆ, ವಿಸಿಬಿಲಿಟಿ ಅಷ್ಟೊಂದಿಲ್ಲ, ಫುಲ್ ಫಾಗಲ್ಲಿ ಕವರ್ ಆಗೋಗಿದೆ. ಸೊ ದಿಸ್ ಇಸ್ ದ ಥಾಟ್ ಗಾರ್ಡನ್. ಸೊ ಈ ಥಾಟ್ ಗಾರ್ಡನಲ್ಲಿ ಚೆಸ್ ಕೂಡ ಚೆಸ್ ಬೋರ್ಡ್ ಇದೆ. ದೇರ್ ಇಸ್ ಅ ಚೆಸ್ ಬೋರ್ಡ್. ಥಾಟ್ ಗಾರ್ಡನ್. ಸೊ ಇಲ್ಲಿ ಎಷ್ಟೊಂದು ಗಾರ್ಡನ್ಗಳಿದೆ. ಅಲ್ಲೊಂದು ಡ್ಯಾನ್ಸಿಂಗ್ ಲೇಡಿ ಕೂಡ ಇದೆ, ಮತ್ತು ಇಲ್ಲಿ ಥಾಟ್ ಗಾರ್ಡನ್. ಇದನ್ನು ಯಾಕೆ ಥಾಟ್ ಗಾರ್ಡನ್ ಅಂತ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಸೊ 4 ಸೀಸನ್ ಅಂತ ಬಫೆಟ್ ಕೂಡ ಇನ್ಕ್ಲೂಡ್ ಆಗಿತ್ತು. ನನ್ನ ಬಾನಾ ಹಿಲ್ಸ್ ಟಿಕೆಟ್ ತೊಗೊಂಡಿದ್ದಲ್ಲ ಸನ್ ವರ್ಲ್ಡ್. ಸೊ ಅದರಲ್ಲಿ ಬಫೆಟ್ ಇನ್ಕ್ಲೂಡ್ ಆಗಿತ್ತು. ಸೊ ಇಲ್ಲಿ ಬ್ರೆಡ್ಸ್ ಇದೆ. ಆ್ಯಂಡ್ ದೆನ್ ವಿ ಹ್ಯಾವ್ ಡೆಸರ್ಟ್ ಸೆಕ್ಷನ್. ಇಲ್ಲಿ ನಾರ್ಮಲ್ ಸಲಾಡ್ಸ್ ಇಟ್ಟಿದ್ದಾರೆ. Spaghetti with tomato sauce, tofu with mushroom, of course fruit section.
with tossed onions. Then ಇದು chicken breast with mushroom sauce. ಇದು ಕೂಡ ಸಮ್ ಸಾಸಲ್ಲಿ ಟಾಸ್ ಮಾಡಿರುವಂಥ ಪೋರ್ಕ್ ಐಟಮ್. ಆ್ಯಂಡ್ ದೇರ್ ಈಸ್ ನಾರ್ಮಲ್ ಪಾಸ್ತಾಸ್, some kind of sauce, spaghetti, ಮಿಕ್ಸ್ಡ್ ಫ್ರೈಡ್ ರೈಸ್. ಸೊ ಇದರಲ್ಲಿ ಏನೋ ಎಲ್ಲ ಇರುತ್ತೆ, ಪೋರ್ಕ್, ಬೀಫ್, ಚಿಕನ್, ಸ್ಟೀಮ್ ರೈಸ್, ಸೊ ಯು ಹ್ಯಾವ್ ಸ್ಮೋಕ್ಡ್ ಪೋರ್ಕ್ ಥೈಸ್, ಪೋರ್ಕ್ ಇದು ತೊಡೆ, ಮತ್ತು ಡಕ್ ಡಿಪ್ಪಿಂಗ್ ಸಾಸ್, ರೋಸ್ಟೆಡ್ ಪೋರ್ಕ್ ಬೆಲ್ಲಿ ಕೂಡ ಇದೆ. ಡೀಪ್ ಫ್ರೈಡ್ ಮಾಂಡು ವಿಚ್ ಕಂಟೈನ್ಸ್ ಪೋರ್ಕ್. ಇದು ರೋಸ್ಟೆಡ್ ಗೂಸ್, sushis, bamboo shoot noodle, beef. ಇದು ಫೋ, ವಿಯೆಟ್ನಾಮಲ್ಲಿ ಬ್ರೇಕ್ಫಾಸ್ಟ್ ತಿನ್ನಲ್ಲ, ಬೀಫ್ ವರ್ಷನ್. ಇದು ಸಾಸ್, ದೆನ್ ರೈಸ್ ಕೇಕ್ಸ್, ವಿಯೆಟ್ನಮೀಸ್ ಸ್ಟೀಮ್ ರೈಸ್ ಕೂಡ ಇದೆ, ವಿಯೆಟ್ನಮೀಸ್ ಶ್ರಿಂಪ್ ಕೇಕ್, ದೆನ್ ಡೀಪ್ ಫ್ರೈಡ್ ನೂಡಲ್, ಸಾಲ್ಟೆಡ್ ಪ್ರಾನ್ಸ್, ಪೊಟ್ಯಾಟೊ ವೆಜ್ಜಸ್, ಶ್ರಿಂಪ್ ಸ್ಪ್ರಿಂಗ್ ರೋಲ್ಸ್, ಸ್ಟಿಕ್ಕಿ ರೈಸ್. ದಿಸ್ ಇಂಡಿಯನ್ ಸ್ಟಿಕ್ಕಿ ರೈಸ್ ಅಂತ, ಆ್ಯಂಡ್ ಇದರಲ್ಲಿ ಟರ್ಮರಿಕ್ ಸ್ಟಿಕ್ಕಿ ರೈಸ್ ವರ್ಷನ್ ಕೂಡ ಇದೆ. There is a plain sticky rice. Next, shredded chicken. This? Yeah. Chicken rice and chicken wings. Then we have mushrooms. 4 clips. ಸೊ ಇದು ತುಂಬ ಟ್ರೈ ಮಾಡಿದೆ, ಫಿಶ್ ತುಂಬಾ ಚೆನ್ನಾಗಿತ್ತು, ಇಟ್ ವಾಸ್ ಸೂಪರ್ಬ್ ಆ್ಯಕ್ಚುಲಿ. ಆ್ಯಂಡ್ ದೆನ್ ಇದು ತಂದೂರಿ ಐಟಮ್ ಥರ ಇತ್ತು, ಇದು ಕೂಡ ಸೂಪರ್ಬ್ ಆಗಿತ್ತು. ಐ ಟ್ರೈಡ್ ಇಟ್. ಸ್ವೀಟ್ ಪೊಟ್ಯಾಟೋಸ್. ಸೊ ಫೈನಲಿ ಫ್ರೆಂಚ್ ವಿಲೇಜ್ ಕಡೆಗೆ ಹೊರಟಿದ್ದೀನಿ. Authentic Thai eatery. Wow. ಸೊ ಫೈನಲಿ ನಾನು ಹುಡುಕ್ತಾ ಇದ್ದಂಥ ಆಲ್ಪೈನ್ ಕೋಸ್ಟರ್ ಮತ್ತು ಮೆಡಿವಲ್ ಫ್ರೆಂಚ್ ವಿಲೇಜ್ ಸಿಕ್ತು. ಬನ್ನಿ ಹೊರಡೋಣ. ಇಲ್ಲಿ ಫ್ರೆಂಚ್ ವಿಲೇಜ್. ಸೊ ಫಾಗಲ್ಲಂತೂ ಏನೇನೂ ಕಾಣಿಸ್ತಾ ಇಲ್ಲ. ಬಟ್ ರೋಲರ್ ಕೋಸ್ಟರ್ ಅಡ್ವೆಂಚರ್ ತುಂಬಾ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಫಾಗಲ್ಲಿ.
ಇದು ಯಾವುದೋ ಟ್ರೀ ಹೌಸ್ ಅಂತೆ. ಟ್ರೀ ಹೌಸ್ ಕಡೆಗೆ ಬಂದಿದ್ದೀನಿ. ವಾವ್, ಇದೇ ಟ್ರೀ ಹೌಸ್. ಗಾಯ್ಸ್, ಹೆವೆನಿಗೆ ಹೋಗ್ತಾ ಇದ್ದೀನಿ. ಹೆವೆನಿಗೆ ವಾವ್.
ಆ್ಯಕ್ಚುಲಾಗಿ ಸೊ ಕೇಬಲ್ ಕಾರ್ ತೊಗೊಂಡು ಇಲ್ಲಿಂದ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದನ್ನು ಈ ಬೆಟ್ಟಗಳನ್ನ ದಾಟಿ ಇನ್ನು ಅದರಿಂದೆಡೆ ಇನ್ನೂ ಒಂದು ಬೆಟ್ಟಗಳಿದೆ. ಸೊ ಅದನ್ನೆಲ್ಲ ದಾಟಿ ನಾನು ಇನ್ನು ಬಾನ ಹಿಲ್ಸಿಗೆ ಹೋಗಿದ್ದೆ. ನೆಕ್ಸ್ಟ್ ಲೆವೆಲ್ ವ್ಯೂ ಇತ್ತು ಮಾತ್ರ. ಏನಂತಂದರೆ ಬೇರೆ ಆ್ಯಕ್ಟಿವಿಟೀಸ್ ಅಷ್ಟೊಂದು ಏನೇನು ಮಾನ್ಯುಮೆಂಟ್ಸು ಮತ್ತು ಏನೇನು ಇದೆಲ್ಲ ಇತ್ತು ನೋಡಿ, ಆರ್ಟಿಕ್ರಾಫ್ಟ್ಸ್, ಅದನ್ನೆಲ್ಲ ನೋಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಫುಲ್ಲು ಮಿಸ್ಟಲ್ಲಿ ಕವರ್ ಆಗಿದ್ದು. ಸೊ ಬಟ್ ಆದರೂ ಕೂಡ ಎಷ್ಟು ಆ್ಯಕ್ಟಿವಿಟೀಸ್ ನೋಡ್ಬೋದು, ಎಲ್ಲ ಆ್ಯಕ್ಟಿವಿಟೀಸ್ ಕೂಡ ನೋಡಿದೆ. ಮತ್ತು ಆಲ್ಪೈನ್ ರೋಲರ್ ಕೋಸ್ಟರ್ ಮಾತ್ರ ಸೂಪರ್ಬ್ ಆಗಿತ್ತು. 괜찮다. 21,700원.